ನಮ್ಮ ಲೋಹಿತ್ ಅವರು ಯುವ ಉತ್ಸಾಹಿಗಳು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಜನಪ್ರಿಯವಾದ ಕೆಲಸಗಳನ್ನು, ರಕ್ತದಾನ ಶಿಬಿರ, ದೊಡ್ಡ ದೊಡ್ಡ ಬಡವರಿಗೆ ದೇಣಿಗೆಯನ್ನು ಕೊಟ್ಟು, ಯಾವುದು ಕೊರೋನಾ ಸಮಯದಲ್ಲಿ, ಇತ್ತೀಚಿನ ದಿನಗಳಲ್ಲೂ ಕೂಡ ಒಳ್ಳೊಳ್ಳೆಯ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರು. ಈ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ರಂಗಭೂಮಿಯ ಚಟುವಟಿಕೆಗಳಂತೂ ಬಹಳ ಚೆನ್ನಾಗಿ ನಡೀತಾ ಇದೆ. ಇದನ್ನೆಲ್ಲವನ್ನು ಕೂಡ ಗಮನಿಸಿ ಎಲ್ಲಾ ಕಲಾವಿದರು ಕೂಡ ಇವ್ರನ್ನ ಬಹಳವಾಗಿ ಮೆಚ್ಚುಕೋತಾರೆ, ಜೊತೆಗೆ ತಗೋತಾರೆ. ಯಾಕಂದ್ರೆ ಆ ಚಟುವಟಿಕೆಗೆ ಇವರಿದ್ರೆ ಬಹಳ ಚೆನ್ನಾಗುತ್ತೆ ಅಂತ. ಅದರಿಂದ ಈ ವಯಸ್ಸಿನಲ್ಲೇ ನೂರಾರು ನಾಟಕಗಳ ಪ್ರದರ್ಶನಗಳಲ್ಲಿ ಇವರು ಜೊತೆ ಸೇರಿದ್ದಾರೆ. 10 ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಕೆರಹಳ್ಳಿಗೆ ಒಳ್ಳೆ ಕೀರ್ತಿಯನ್ನು ತಂದಿದ್ದಾರೆ. ಚಪ್ಪಾಳೆ ಹೊಡೆದ ಮುಖಾಂತರವಾಗಿ ಅವರಿಗೂ ಅವರೆತ್ತವರಿಗೂ ಕೂಡ ಪುಣ್ಯ ಬರಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರ ಅಣ್ಣನೊಬ್ಬರು ಮಧು ಅಂತ, ಅವರು ಜೆಎಸ್ಎಸ್ ಸಂಸ್ಥೆಯಲ್ಲಿ ಉತ್ತಮವಾದ ದರ್ಜೆಯನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆ ಹೊಡಿತಾ, ನನ್ನ ಮಕ್ಕಳಿಗೂ ಕೂಡ ಇವರು ಸ್ಫೂರ್ತಿದಾಯಕರಾಗಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಪರಮಾತ್ಮ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಈ ಅಣ್ಣ ತಮ್ಮಂದಿರಿಗೆ ಒಳ್ಳೆ ಮನತನದ ಹೆಣ್ಮಕ್ಕಳು ದೊರಕಲಿ ಅಂತ ನಾನು ಭಗವಂತನನ್ನು ಕೇಳ್ಕೊತೇನೆ. ಅದೇ ತಾನೇ ಕೇಳೋದು, ಇನ್ನೇನು ಕೇಳಲ್ಲ. ಈ ಒಂದು ಗೀತೆ ಅವರಿಂದ ಕೇಳೋಣ. ಖಂಡಿತ ಮುಂದಿನ ವರ್ಷಕ್ಕೊಬ್ರಿಗೆ, ಆಚೆ ವರ್ಷಕ್ಕೊಬ್ರಿಗಾಗಲಿ.